ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳ ರೈತ ಮುಖಂಡರು ಗ್ರಾಮಸ್ಥರು ಕಾಡಬೇಗೂರು ವೃತ್ತದಲ್ಲಿ ಸಭೆ ಸೇರಿ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನ ನಾಶ ಮಾಡಿ ರೈತರನ್ನು ಸಹ ಕಾಡು ಪ್ರಾಣಿಗಳು ದಾಳಿ ನಡೆಸುತ್ತಿದ್ದು ರೈತರ ಸುರಕ್ಷತೆಗೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲು ಸನ್ಮಾನ್ಯ ಶ್ರೀ ಶಾಸಕರಾದ ಅನಿಲ್ ಚಿಕ್ಕಮಾದುರವರನ್ನು ಭೇಟಿ ಮಾಡಿ ನಮ್ಮ ಈ ಭಾಗದ ರೈತರ ಸಮಸ್ಯೆಗಳನ್ನ ಮನವರಿಕೆ ಮಾಡಿಕೊಟ್ಟು ನಮ್ಮ ಈ ಭಾಗದ ಎಲ್ಲಾ ಜನರು ಸೇರಿ ಒಮ್ಮತದಿಂದ ಶಾಸಕರ ನಿಗದಿತ ದಿನಾಂಕವನ್ನು ಪಡೆದು ಸಭೆಗೆ ಖುದ್ದು ಬರಮಾಡಿಕೊಳ್ಳಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಸಿಎಸ್ಎಫ್ ಇಡಿಯಾಲ ವಲಯ ಅರಣ್ಯಾಧಿಕಾರಿಯವರನ್ನ ಭೇಟಿ ಮಾಡಿ ರೈಲ್ವೆ ಬ್ಯಾರಿಗೇಡ್ ಅಳವಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕೆಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆಲವು ವಿಚಾರಗಳಲ್ಲಿ ಏನು ಅಂತಂದ್ರೆ ಆನೆ ತುಳಿತ ಒಳಗಾಗಿರ್ಬೋದು, ಆನೆಯಿಂದ ಬೆಳೆಗಳನ್ನ ಹಾವಳಿ ಆಗಿರ್ಬೋದು, ಅರಣ್ಯ ಇಲಾಖೆಗೆ ಕೆಲವು ಸರಿ ನಾವು ಮನವಿ ಮಾಡಿದ್ರು ಕೂಡ ರೈತಾಪಿಗಳ ವರ್ಗದವರಿಗೆ ಯಾವುದೇ ಆದಂತ ಒಂದು ಪರಿಹಾರಗಳು ಸಿಗ್ತಾ ಇಲ್ಲ. ಏನಪ್ಪ ಅಂತಂದ್ರೆ ಸರ್, ನಮ್ಮ ಕುರುಣ್ಯಾಗ ಅಂದ್ರೆ ಕಂದಕ್ಕೆವರೆಗೂ ನಾವು ಏನ ರೈತರಾಗಿದ್ದೀವಿ. ನಾವೆಲ್ಲ ಇವತ್ತು ಒಂದು ಕಡ್ಗೋರ್ ಕುಂತು ಎಲ್ಲ ಒಂದು ಸಭೆ ಮಾಡಿದ್ವು. ಇತ್ತೀಚಿನ ಬೆಳವಣಿಗೆಯಲ್ಲಿ 10 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಆಗಿದೆ ಅಂತ ಮಾಹಿತಿ ಗೊತ್ತಾಯ್ತು. ಅದು ನಮ್ಮ ಭಾಗಕ್ಕೆ ಸಿಗ್ತಕ್ಕಂಥದ್ದು ಕಡಿಮೆ ಅನ್ನೋದು ಮಾಹಿತಿ ಗೊತ್ತಾಯ್ತು ಸರ್. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಹುಲಿ ದಾಳಿಗೆ ತುತ್ತಾದಂಥ ಬಾಲಾಜಿ ನಾಯ್ಕರು ಅವರು ಹುಲಿ ತಿಂದಾಕಿ ಇಷ್ಟೆಲ್ಲ ಅನಾಹುತಾಗಿ ಮತ್ತೆ ಕಾಡು ಪ್ರಾಣಿಗಳು ಯಥೇಚ್ಛವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಬೆಳೆದಂಥ ಬೆಳೆಗಳನ್ನೆಲ್ಲ ನಾಶ ಮಾಡಿ ಮತ್ತೆ ಊರುಗಳೆಲ್ಲ ಒಳಗಡೆ ಎಲ್ಲ ಬಂದು ಬಹಳ ತೊಂದರೆ ಕೊಡ್ತಾ ಒಂದು ರೀತಿ ರೈತರಿಗೆ ಎಲ್ಲಾ ರೀತಿ ಅನಾನುಕೂಲ ಆಗ್ತಾ ಇದೆ ಸರ್. ಬೆಳೆದಂಥ ಬೆಳೆ ಸರಿಯಾದ ರೀತಿ ನಮ್ಗೆ ಬರ್ತಾ ಇಲ್ಲ. ಮತ್ತೆ ನಾವು ಏನೋ ಕನ್ಸು ಕಟ್ಕೊಂಡಿರ್ತೀವಿ, ನಮ್ಗೆ ಏನೋ ಬೆಳೆ ಬೆಳೆದ್ರೆ ಅಷ್ಟು ಕಾಸಾಗುತ್ತಾ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ಮಾಡ್ಕೊಂಡು ನಮ್ಮ ಜೀವನ ಸಾಗಿಸ್ಕೋಬೇಕು ಅಂತ ನಾವು ಬಹಳ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತೀವಿ. ಆದ್ರೂ ಈ ರೀತಿಯಲ್ಲ ಅನಾಹುತ ಸುಮಾರು ವರ್ಷಗಳಿಂದ ಎಲ್ಲ ಕಾಡು ಪ್ರಾಣಿಗಳಿಂದ ಹಿಡಿದು ಮನುಷ್ಯನ ತಿನ್ನಾಕೋದ್ರಿಂದ ಆನೆಗಳಿಂದ ಹಿಡಿದು ನಮ್ಮ ಬೆಳೆಗಳನ್ನೆಲ್ಲ ನಾಶ ಮಾಡಿ ಇನ್ನೂ ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ವಿ ನಮ್ಮ ಭಾಗದ ರೈತರು. ಇನ್ನು ಮುಂದೆ ಆದ್ರೂ ನಮ್ಗೆ ರೈಲ್ವೆ ಬ್ಯಾರಿಕೇಡ್ ಅನ್ನ ನಮ್ಮ ಭಾಗದಿಂದ ಈಗ ನಮ್ಮ ಆಲ್ನಳ್ಳಿ ಮಳೆಯಿಂದ ಕಂದಕವರೆಗೆ ಪ್ರಾರಂಭ, ಈಗ ಮಧ್ಯದಲ್ಲಿ ಮಳೂರು ಭಾಗ ಆ ಕಡೆ ಹಾಕ್ಬಿಟ್ರ ಈ ಕಡೆ ಆನೆಗಳಿಗೆ ಇನ್ನೂ ಸೀದಾ ಅವಕಾಶ ಕೊಟ್ಟಾಗುತ್ತೆ. ಆದ್ರಿಂದ ದಯಮಾಡಿ CM ಸರ್ಗೂ ಮಾತಾಡೋದು ಬೆಳಿಗ್ಗೆ ಇಲ್ಲ 10 ಕಿಲೋಮೀಟರ್ ನಿಮ್ಮ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಅದನ್ನ ನೀವು ಸಹಕಾರದೊಂದಿಗೆ ನಾವೆಲ್ಲ ನಿಮ್ಗೆ ಒಗ್ಗಟ್ಟಾಗಿ ಎಲ್ಲ ಪಕ್ಷಾತೀತವಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಮ್ಮ ಭಾಗಕ್ಕೆ ಹೆಚ್ಚಿನದಾಗಿ ಆದ್ಯತೆ ಕೊಟ್ಟು ನಮ್ಮ